ವಂದೇ ಮಾತರಂ 150ನೇ ವಾರ್ಷಿಕೋತ್ಸವ ಆಚರಣೆ. ನಗರದ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಹಾಗೂ ಕೆ ರಾಜಶೇಖರ ಅವರ ನೇತೃತ್ವದಲ್ಲಿ ಮತ್ತು ನಗರ ಮಂಡಲ ಅಧ್ಯಕ್ಷರಾದ ಶ್ರೀ ಸಿದ್ದರಾಮೇಶ ಮನ್ನಾಪುರ ಹಾಗೂ ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ಶ್ರೀ ಯಂಕೋಬಾ ನಾಯಕ ರಾಮತ್ನಾಳ ಅವರ ಅಧ್ಯಕ್ಷತೆಯಲ್ಲಿ ವಂದೇ ಮಾತರಂ ಗೀತೆ 150ನೇ ವಾರ್ಷಿಕೋತ್ಸವವನ್ನು ಬಂಗಾಳಿ ಕವಿ ದಿ ಬಂಕಿಮಚಂದ್ರ ಚಟರ್ಜಿ ಅವರ ರಚಿತ ವಂದೇ ಮಾತರಂನ ರಾಷ್ಟ್ರಧ್ವಜವನ್ನು ಕೈಯಲ್ಲಿ ಹಿಡಿದುಕೊಂಡು ರಾಷ್ಟ್ರಗೀತೆಯನ್ನ ಹಾಡಲಾಯಿತು. ನಂತರ ಪ್ರಾಸ್ತಾವಿಕವಾಗಿ ನಗರದ ಮಂಡಲದ ಅಧ್ಯಕ್ಷರಾದ ಸಿದ್ದರಾಮೇಶ ಮನ್ನಾಪುರ ಇವರು ಮಾತನಾಡಿ, ವಂದೇ ಮಾತರಂ ಅನ್ನು ರಾಷ್ಟ್ರಗೀತೆ ರಚನೆ ಮಾಡಲು ಬಂಕಿಂ ಚಂದ್ರ ಚಟರ್ಜಿ ಅವರು ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಳು ನಡೀತಾ ಇದ್ದ ಈ ಹೋರಾಟಗಳಲ್ಲಿ ಜನರನ್ನ ಒಗ್ಗೂಡಿಸಲಿಕ್ಕೆ ಮತ್ತೆ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಲಿಕ್ಕೆ ವಂದೇ ಮಾತರಂ ಎಂಬ ರಾಷ್ಟ್ರಗೀತೆಯನ್ನ ರಚನೆ ಮಾಡಿದರು. ಇನ್ನು ನಮ್ಮ ದೇಶವನ್ನ ತಾಯಿಯನ್ನಾಗಿ ನಾವೆಲ್ಲ ಕಾಣಬೇಕು, ಆ ಭಾವನೆ ಎಲ್ಲರಲ್ಲಿ ಬರಬೇಕು. ಇದರಿಂದ ನಮ್ಮ ದೇಶದ ಜನರಲ್ಲಿ ಒಗ್ಗಟ್ಟನ್ನ ಕಾಣಬೇಕು. ಇನ್ನು ನಾವೆಲ್ಲ ಒಂದು, ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಅನ್ನುವ ಅರ್ಥದಲ್ಲಿ ಈ ಒಂದು ಗೀತೆಯನ್ನ ರಚನೆ ಮಾಡಿರೋದು. ಹಾಗೆ ಈಗ ರಾಷ್ಟ್ರಗೀತೆಗೆ 150ನೇ ವರ್ಷ ತುಂಬಿರುವುದರಿಂದ ಇಡೀ ದೇಶದಲ್ಲೇ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಮೋದಿಜಿ ಅವರ ಆದೇಶದಂತೆ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೆ ರಾಜಶೇಖರ, ನಬಿ ಅನಗವಾಡಿ ಮತ್ತು ರವಿ ರಾಠೋಡ, ಫಕೀರಪ್ಪ ತಿಡಿಗೋಳ, ರಾಮದಾಸ ಮತ್ತು ಶರಣಬಸವ ಗೊರೆಬಾಳ, ಸೋಮಣ್ಣ ಪತ್ತಾರ ಮತ್ತು ಪ್ರಶಾಂತ್ ಶೆಟ್ಟಿ, ನಾಗರಾಜ ದೇವರಗುಡಿ, ಜಗದೀಶ ಎಲ್ಐಸಿ ಹಾಗೂ ಮುತ್ತು ಬರ್ಷಿ, ಮಲ್ಲಿಕಾರ್ಜುನ ಕಾಟ್ಗಲ್, ರಾಮಕೃಷ್ಣ ಉಪ್ಪಾರ, ರಮೇಶ್ ಮಾಡಿಸಿರ್ವಾರ, ನಾರಾಯಣಪ್ಪ ಸಾಗರ, ಸಿದ್ದಲಿಂಗಯ್ಯ ಸ್ವಾಮಿ, ಎಲೆ ಸಿರುಗುಂತಿ ಮಠ ಮತ್ತು ಕಾಶಿನಾಥ ತಿಡಿಗೋಳ ಮತ್ತು ಕೃಷ್ಣಪ್ಪ ರಾಠೋಡ, ನಾಗರಾಜ್ ಕಡಬೂರ, ಆನಂದ ಗೊರ್ಕಾರ, ಮಮತಾ ಹಿರೇಮಠ, ಪ್ರೇಮ ಸಿದ್ಧಾಂತಿ ಮಠ, ಶಿವಮ್ಮ ಯಮನಮ್ಮ, ಗಂಗಮ್ಮ ಕಾನಿಯಾ ಸೇರಿದಂತೆ ಇತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ವೆಂಕಟೇಶ ನಾಯ್ಕ, ಎನ್ಕೆಎಸ್ ಟಿವಿ, ಸಿಂಧನೂರು. ಭಾರತೀಯ ಜನತಾ ಪಾರ್ಟಿಗೆ ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ. 150ನೇ ವಂದೇ ಮಾತರಂ ಗೀತೆಗೆ 150ನೇ ವಂದೇ ಮಾತರಂ ಗೀತೆಗೆ ಭಾರತ್ ಮಾತಾ ಕಿ ಜೈ.